ಸಿಎಂ ಡಿ.ಕೆ. ಶಿವಕುಮಾರ್ ಅವರು 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಾಗಡಿ ರೋಡ್ ಇಂದ ಮೈಸೂರಿಗೆ ಒಂದು ಹೊಸ ರಸ್ತೆನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಯಾರು ಮಾಗಡಿ ರೋಡ್ ಅಲ್ಲಿ ನಾಳೆ ಓಡಾಡ್ಬಿಡಿ. ಯಾಕೆ ಅಂತಂದ್ರೆ ಪೂರ್ತಿ ಟ್ರಾಫಿಕ್ ಜಾಮ್ ಇರುತ್ತೆ. ಪೂರ್ತಿ ಟ್ರಾಫಿಕ್ ಜಾಮ್ ಇರೋದ್ರಿಂದ ನಾಳೆ ಏನಾದ್ರೂ ಈ ರಸ್ತೆಯಲ್ಲಿ ನಿಮಗೆ ಕೆಲಸ ಇತ್ತು ಅಂತ ಅಂದ್ರೆ ನೀವು ಅದನ್ನ ಡ್ರಾಪ್ ಔಟ್ ಮಾಡ್ಕೊಂಡು ನಾಡಿದ್ ಮಾಡ್ಕೊಳ್ಳೋದು ಒಳ್ಳೇದು. ನಾಳೆ ಪೂರ್ತಿ ರೋಡ್ ಬ್ಲಾಕ್ ಇರುತ್ತೆ. ಮಾಗಡಿ ರೋಡ್ ಇಂದ ನಿಮ್ಗೆ ಮೈಸೂರು ರೋಡ್ಗೆ ಹೊಸ ರಸ್ತೆ ಓಪನ್ ಆಗ್ತಾ ಇದೆ. ಈ ರಸ್ತೆಯಲ್ಲಿ ಬಂದು ಕೊಡಿಗೆಹಳ್ಳಿ ಸೀಗೆಹಳ್ಳಿಗೂ ಕೂಡ ಕನೆಕ್ಟಿವಿಟಿ ಇದೆ. ಮೈಸೂರು ರೋಡ್ಗೆ ಸರಾಸರಿ 14 ಕಿಲೋಮೀಟರ್ಗಳ ರಸ್ತೆ ಇದು. 14 ಕಿಲೋಮೀಟರ್ ಕಂಟಿನ್ಯೂ ಇದೆ. ಇಲ್ಲಿಂದ ಡೈರೆಕ್ಟ್ ನಿಮ್ಗೆ ಮೈಸೂರು ರೋಡ್ಗೆ ತಲುಪುತ್ತೆ. ಯಾವ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಇದೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಪ್ ಟು ನಿಮ್ಗೆ ಮೈಸೂರು ರೋಡ್ ಅಲ್ಲಿ ಎಲ್ಲಿ ಜೈನ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ರಸ್ತೆ ಮಾತ್ರ ಅದ್ಭುತವಾಗಿದೆ. ಇದೇ ತರ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಯಾವುದೇ ತರ ಚೆಕ್ ಪೋಸ್ಟ್ ಇಲ್ಲ, ಹಾಗಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಈ ರಸ್ತೆಯನ್ನ ಬಳಸಬಹುದು. ನಾಳೆ 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಓಪನ್ ಆಗುತ್ತೆ. ಪೊಲೀಸ್ ಅವ್ರದ್ದು ಮೀಟಿಂಗ್ ನಡೀತಾ ಇದೆ. ನಾಳೆ ಸಿಎಂ ಅವ್ರು ಬರೋ ಕಾರಣ ಯಾರ್ಯಾರು ಎಲ್ಲೆಲ್ಲಿರ್ಬೇಕು, ಯಾವ ತರ ಡ್ಯೂಟಿ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ತಿದ್ದಾರೆ. ಮುಂದೆ ಬಂದ್ರೆ ಇದೇ ರಸ್ತೆಯಲ್ಲಿ ರಾಮ್ ಚಂದ್ರಕ್ಕೆ ಕನೆಕ್ಟ್ ಆಗುತ್ತೆ, ಸರ್ ಎಂ.ವಿ. ಲೇಔಟ್ ಗೆ ಕನೆಕ್ಟ್ ಆಗುತ್ತೆ, NPKL 8 and 9 ಬ್ಲಾಕ್ ಯು ಕನೆಕ್ಟ್ ಆಗುತ್ತೆ. ಮೈಸೂರು ರೋಡ್ ಜೈನ್ ಆಗೋರು ಸ್ಟ್ರೈಟ್ ಹೋಗ್ಬೋದು. ಮುಂದೆ ಬಂದ್ರೆ ಕೊಮ್ಮಘಟ್ಟಕ್ಕೆ ಲೆಫ್ಟ್ ಹಂಗೆ ಟರ್ನ್ ಆಗುತ್ತೆ. ಕೆಂಗೇರಿಗೆ ಹೋಗೋರು ಕೂಡ ಇಲ್ಲಿಂದ 5 ಕಿಲೋಮೀಟರ್ ಸಮೀಪದಲ್ಲಿ ಇರುತ್ತೆ. ಮೈಸೂರು ರೋಡ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ರೆ 4.7 ಕಿಲೋಮೀಟರ್ ಇರುತ್ತೆ. ತಾವರೆಕೆರೆಗೆ 8 ಕಿಲೋಮೀಟರ್ ಆಗುತ್ತೆ. ಹಂಗೆ ಮಾಗಡಿಗೆ ಹೋಗೋರು 33 ಕಿಲೋಮೀಟರ್ ಇಲ್ಲಿಂದ ಪ್ರಯಾಣ ಮಾಡಬಹುದು. ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿ ಚಲಿಸಿ. ಕುಡಿದು ವಾಹನ ಚಲಿಸಬೇಡಿ, ಜೀವಂತವಾಗಿರಿ. ವಾಹನ ಚಲಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಒಂದು ಎಂಟ್ರಿ ಆಗುತ್ತೆ. ಇದೇ ರಸ್ತೆಲೇ ಇದೆ. ಈ ರಸ್ತೆ ಬಿಟ್ಟು ಮುಂದೆ ಬಂದ್ರೆ ನೋಡಿ, ಇಲ್ಲೇ ಸ್ಟೇಜ್ ಮಾಡಿದ್ದಾರೆ. ಹಾಗಂದ್ರೆ ನಾಳೆ ಸಿಎಂ ಅವ್ರು ಬಂದು ಮಾತಾಡೋದಿಕ್ಕೆ ಅಂತ ಒಂದು ಸ್ಟೇಜ್ ನ ಮಾಡಿದ್ದಾರೆ. ರೋಡ್ ಅಲ್ಲೇ ಇದೆ. ಇಲ್ಲಿಂದ ಅರ್ಧ ಕಿಲೋಮೀಟರ್ ನಿಮ್ಗೆ ಮೈಸೂರು ರೋಡ್ ಸಿಕ್ಕುತ್ತೆ. ಇವತ್ತು ಎಲ್ಲ ಇಲ್ಲಿ ಮೀಟಿಂಗ್ ನಡೀತಾ ಇದೆ ಪೊಲೀಸ್ ಅವ್ರದ್ದು. ಅದೇ ನಾಳೆಗೋಸ್ಕರ ತಯಾರಿ ಮಾಡ್ಕೊಳ್ಳೋಕೆ ಏನೇನ್ ಬೇಕು, ವ್ಯವಸ್ಥೆ ಯಾವ ತರ ಇರಬೇಕು ಸಿಎಂ ಅವ್ರು ಬಂದಾಗ ಅನ್ನೋದನ್ನ ಇಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಅದರಿಂದ ಮುಂದೆ ಬಂದ್ರೆ ನಿಮ್ಗೆ ಇದೇ ಎಕ್ಸಿಟ್. ಅಲ್ಲಿ ಅರ್ಧ ಕಿಲೋಮೀಟರ್ ಅಂತ ಹೇಳಿದ್ನಲ್ಲ, ಈ ತರ ಒಂದು ಅಂಡರ್ ಪಾಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಗೆ ನೈಸ್ ರೋಡ್ ಹೋಗುತ್ತೆ, ಮತ್ತೆ ಲೆಫ್ಟ್ ಸೈಡ್ ಗೆ ಕೆಂಗೇರಿಗೆ ಹೋಗ್ಬೋದು. ರೈಟ್ ಸೈಡ್ ಗೆ ಬಿಡದಿ ಹೋಗುತ್ತೆ, ಮತ್ತೆ ರೈಟ್ ಸೈಡ್ ಗೆ ಮೈಸೂರ್ಗೆ ಹೋಗ್ಬೋದು. ಈ ತರ ಒಂದು ಅಂಡರ್ ಪಾಸ್ ಸಿಕ್ಕುತ್ತೆ. ಅಂಡರ್ ಪಾಸ್ ಕ್ರಾಸ್ ಆದ್ರೆ ನಿಮ್ಗೆ ಮೈಸೂರು ರೋಡ್ ಸಿಗುವಂತದ್ದು. ಇದು ಅಪ್ ಟು ಮಾಗಡಿ ರೋಡ್ ಇಂದ ಮೈಸೂರು ರೋಡ್ಗೆ ಬಂದಿರುವಂತ ಒಂದು ರಸ್ತೆ. ನಾಳೆ ಸಿಎಂ ಅವ್ರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಮೆಟ್ರೋ ಸ್ಟೇಷನ್ ಪಕ್ಕಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ಗೆ ನಿಯರ್ ಇದೆ. ಹೊಸ ರಸ್ತೆ ಅಂತ ಹೇಳಿ ಎದ್ವಾ ತದ್ವಾ ಸ್ಪೀಡ್ ಆಗಿ ಓಡಿಸಿ ಅನಾಹುತಗಳನ್ನ ಮಾಡ್ಕೋಬೇಡಿ. ಸೇಫ್ ಡ್ರೈವ್ ಮಾಡಿ.